ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕಾನೂನಾತ್ಮಕವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೂ ಶಿಕ್ಷಣ ಕೊಡಬೇಕು ಅಂತ ಹೋರಾಡಿದವರು ಅವರು. ಹಾಗಿದ್ದಾಗ ಹೆಣ್ಣು ಮಕ್ಕಳು ಅವರನ್ನು ಸ್ಮರಿಸುವಲ್ಲಿ ಎಲ್ಲೋ ಸೋತಿದ್ದೀವಿ. ಅದಕ್ಕೆ ಕಾರಣ ನಮ್ಮ ಹೆಣ್ಣು ಮಕ್ಕಳ ಸೋಲೋ ಅಥವಾ ನಮಗೆ ಇಟ್ಟಿರುವಂತಹ ಪಠ್ಯಕ್ರಮ ಶಿಕ್ಷಣದ ಸೋಲೋ ಅನ್ನೋದು ನನ್ನ ಪ್ರಶ್ನೆ. ಈಗಾಗಲೇ ಅವ್ರ ಪ್ರಶ್ನೆ ಕೇಳೋಲ್ಲ, ದಲಿತರಿಗೆ ಯಾಕೆ ಫಿಕ್ಸ್ ಮಾಡಬೇಕು ಬಾಬಾ ಸಾಹೇಬರನ್ನ, ಅದೇ ಪ್ರಶ್ನೆ. ಅಂಬೇಡ್ಕರ್ನ ಈ ನೆಲದ ವರ್ಣಾಶ್ರಮದ ಅಹಂಕಾರ ಏನಾದರೂ ಮಾಡಿ ಅವರನ್ನು ತುಳಿದು ಬಿಡಬೇಕು ಅಂತಲೇ ನೋಡ್ತಮ್ಮ, ಆಗಲಿಲ್ಲ. ನಾ ಹೇಳಿದ್ನಲ್ಲ, ಅವೆಲ್ಲ ಹೇಗಾಯಿತು ಅಂದರೆ ಮೋಡಗಳಾಯ್ತೆ ಹೊರತು ಮುಚ್ಚಿಡೋಕ್ಕಾಗಲೇ ಇಲ್ಲ. ಈಗ ನಿನ್ನ ತಲೆ ಒಳಗೆ ಈ ವಿಷಯ ಬಂತಲ್ಲ, ನಾನು ಯಾವಾಗಲೂ ಓದ್ ಕಡೆ ಎಲ್ಲ ಹೇಳ್ತೀನಿ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡೋಕ್ಕೆ. ಫಸ್ಟ್ ಅವರನ್ನು ಎದೆ ಒಳಗಡೆಗೆ ಇಟ್ಕೊಂಡು ಪೂಜಿಸಬೇಕಾದವರು ಈ ನೆಲದ ಎಲ್ಲ ಜಾತಿಯ ಹೆಣ್ಮಕ್ಳು ಮೊದಲನೇದು. ಆದರೆ ಇವತ್ತು ಬರ್ತಿದೆ, ಈಗ ನೀವು ಮಾತಾಡ್ತಿದ್ದೀರಲ್ಲ, ಇವತ್ತು ಭಾಳ ಜನ ಮಾತಾಡ್ತಿದ್ದಾರೆ, ನಮ್ಮ ಅಂಬೇಡ್ಕರ್ ಅಂತ ಮಾತಾಡ್ತಿದ್ದಾರೆ. ಅದಕ್ಕೆ ಕಾರಣ ಸಾವಿರಾರು ಇರ್ಬೋದು, ಅದು ಇಂಥದ್ದಂಥದ್ದು ಅಂತ ಹುಡುಕಬೇಕಾಗಿಲ್ಲ. ಈಗ ನೀವು ಕೇಳಿದ್ರಲ್ಲ, ನಿಮ್ಗೆ ಆಶ್ಚರ್ಯ ಗೊತ್ತು, ಹೈಯೆಸ್ಟ್ ಪುಸ್ತಕ ಬಂದಿರೋದು ಬಾಬಾ ಸಾಹೇಬ್ರ ಮೇಲೆ, ಹೈಯೆಸ್ಟ್ ಪುಸ್ತಕ ಬಂದಿರೋದು ಈ ದೇಶದಲ್ಲಿ ಬಾಬಾ ಸಾಹೇಬ್ರ ಮೇಲೆ. ಏನು ಹುಡುಗಾಟನ ಅದು? ಯಾಕಾಗ್ತಿದೆ ಹಂಗೆ? ಒಂದು ನಾಲೆಡ್ಜ್ಗೆ ಯಾವ ದಿಕ್ಕಿನಿಂದ ನೋಡಿದ್ರು ಏನು ಬೇಕು ಅಂದ್ರೆ ನೀವು ಬಾಬಾ ಸಾಹೇಬ್ರ ಹತ್ರ ಉತ್ತರ ಯಾಕೆ ಹುಡುಕ್ತಿದ್ದೀರಿ ನೀವು? ಅಂದರೆ ಅರ್ಥ ಏನಾಯಿತು? ನಾನು ಅದಕ್ಕೆ ಹೇಳ್ತಿರೋದು, ಇವತ್ತು ನನಗೆ ನಿಮ್ಮಲ್ಲಿ ಪ್ರತಿನಿಧಿಗಳು ಕಾಣ್ತಿದ್ದಾರೆ. ಈ 15 ವರ್ಷಗಳ ಒಳಗಡೆಗೆ ಏನೆಲ್ಲ ಬದಲಾವಣೆ ಆಗಿದೆ, ನೀವು ಮುಂದಕ್ಕೆ ಬಂದಿದ್ದೀರಿ, ನಿಮ್ಮಲ್ಲಿ ನಾವು ಆಶಾವಾದ ಕಾಣ್ತಿದ್ದೀವಿ, ಬಾಬಾ ಸಾಹೇಬರು ಸಂಭ್ರಮಿಸ್ತಾರೆ ಅಂತ ಅನಿಸುತ್ತೆ ನನಗೆ. ಇದು ಭಾಳ ಇಂಪಾರ್ಟೆಂಟ್, ಇದು ಆಗಬೇಕಾಗಿತ್ತು.